ಗ್ರಹಣ ಕಾಲದಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ಆಚರಣೆಗಳಿರಬೇಕು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗೆ ಗ್ರಹಣದ ನಂತರ ಏನು ಮಾಡಬೇಕು, ಯಾವ್ಯಾವ ರಾಶಿಗಳವರು ಏನೇನು ಆಚರಣೆಗಳನ್ನು ಮಾಡಬೇಕು, ಏನೇನು ದಾನ ಧರ್ಮಾದಿಗಳನ್ನು ಮಾಡಬೇಕು, ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀವಿ. ಆದರೆ ಈಗ ಏನು ಕಾಲ ಇದೆಯಲ್ಲ, ಈಗೇನು ಗತಿಸ್ತಾ ಇದೆಯಲ್ಲ ಕಾಲ, ಇದು ಧ್ಯಾನಕ್ಕೆ ಅತ್ಯಂತ ಶ್ರೇಷ್ಠ ಕಾಲ ಅಂತ ಹೇಳ್ತಾರೆ. ಹಾಗಾಗಿ ಆರಾಮಾಗಿ ಕೂತಿದ್ದೀರಿ ಮನೆಯಲ್ಲಿ ಅಂತ ಹೇಳಿದ್ರೆ ದೇವರ ನಾಮ ಜಪವೋ ಅಥವಾ ಮೆಡಿಟೇಷನ್ನು ಏನೋ ಮಾಡಿದ್ರೆ ಅದರ ಪ್ರಭಾವ ಬಹಳ ದೊಡ್ಡದಾಗಿರುತ್ತೆ ನಮ್ಮ ವ್ಯಕ್ತಿತ್ವದ ಮೇಲೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಶ್ರೀಕಂಠ ಶಾಸ್ತ್ರಿಗಳು ಕೂಡ ನಿನ್ನೆ ಅದರ ಉದಾಹರಣೆಯನ್ನು ಕೊಡ್ತಾ ಇದ್ರು. ಮತ್ತೊಬ್ಬ ಗಣ್ಯ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಜ್ಯೋತಿಷಿಗಳಾದ ವಿಶ್ವನಾಥ ಭಟ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ತಾಯಿ. ಈ ಚಂದ್ರನ ಬಗ್ಗೆ ನನ್ನ ಕುತೂಹಲ ಯಾವಾಗಲೂ ಇದ್ದೇ ಇರುತ್ತೆ. ಆತ ಮನಃಕಾರಕ ಅಂತ ಒಂದು ಚರ್ಚೆಯಲ್ಲಿ ಆ ಪದ ಮನಸ್ಸಿನಲ್ಲೂ ಉಳಿದು ಹೋಯಿತು. ಮನಃಕಾರಕ ಚಂದ್ರ ಅವರವರ ಕುಂಡಲಿಯಲ್ಲಿ ಅಥವಾ ಜಾತಕದಲ್ಲಿ ಬಲಿಷ್ಠನಾಗಿದ್ದರೆ ಹೇಗಿರ್ತಾನೆ ಸರ್, ಅಥವಾ ಆತ ನೀಚನಾಗಿದ್ದರೆ ಏನೇನು ಸಮಸ್ಯೆಗಳಾಗಬಹುದು, ಅಥವಾ ಹೇಗಿರುತ್ತೆ ಆ ವ್ಯಕ್ತಿತ್ವ, ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರುತ್ತೆ? ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ವೇದದಲ್ಲಿರುವಂತಹ ವಾಣಿ, ವೇದದಲ್ಲಿರುವಂತಹ ಸಾಲು. ಚಂದ್ರಮಾ ಮನಸೋ ಜಾತಃ, ಉಚ್ಚನಾಗಿದ್ದರೆ ವ್ಯಕ್ತಿಯ ತೀರ್ಮಾನಗಳು ಸರಿಯಾದಂತಹ ರೀತಿ ರಿವಾಜಿನ ಪ್ರಕಾರವಾಗಿ ಹೋಗುತ್ತೆ. ಅದೇ ಚಂದ್ರ ನೀಚನಾಗಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ದಿನಮಾನದಲ್ಲಿ ನಾವು ಗಮನಿಸ್ತೇವೆ. ವ್ಯಕ್ತಿ ಪದೇ ಪದೇ ಮೂಡ್ ಸ್ವಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಪೆಕ್ಯುಲಿಯರ್ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದು, ಅಥವಾ ಫ್ಲಕ್ಚುಯೇಷನ್ಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲ ಉಚ್ಚ ನೀಚಗಳ ಆಧಾರದ ಮೇಲೆ ನಡೆಯುವಂಥದ್ದು. ಮನುಷ್ಯ ಸದಾ ಯಾವತ್ತೂ ಬಯಸ್ತಕ್ಕಂಥದ್ದು ಸ್ಥಿರವಾಗಿರಬೇಕು ಅಂತ. ಆದರೆ ಮನುಷ್ಯನ ಕೈಲಿ ಆಗಲ್ಲ. ಬಿಕಾಸ್ ಮನುಷ್ಯ ನಥಿಂಗ್ ಇಲ್ಲಿ. ವಿಶೇಷವಾದಂತಹ ಶಕ್ತಿ ಅಗೋಚರ ಶಕ್ತಿ. ತೇನ ವಿನಾ ತೃಣಮಪಿ ನ ಚಲತಿ. ಅವನೇ ಇದ್ದಾನೆ. ಅಂತಿಮವಾಗಿ ಭಗವಂತನೇ ಸರ್ವಶ್ರೇಷ್ಠವಾದಂತಹ ಮಾರ್ಗ. ಹಾಗಾಗಿ ಮನಸ್ಸು ಯಾರು ಹತೋಟಿಯಲ್ಲಿ ಇಟ್ಕೊಳ್ತಾರೋ ಅವರು ವಿಶೇಷವಾದಂತಹ ಸಾಧನೆ ಮಾಡ್ಬೋದು. ನಾವು ಪುರಾಣ ಇತಿಹಾಸ ತೆಗೆದುಕೊಂಡ್ರೂ ಯಾರು ಮನಸ್ಸನ್ನು ಅಥವಾ ಒಟ್ಟಾರೆ ಇಂದ್ರಿಯವನ್ನು ನಿಗ್ರಹದಲ್ಲಿ ಇಟ್ಟುಕೊಂಡಿದ್ದಾರೋ ಅವರೆಲ್ಲ ಸಾಧನೆ ಮಾಡಿದ್ದಾರೆ. ಮನುಷ್ಯ ಇವತ್ತು ನಾವೇನು ಹೇಳ್ತೇವೆ, ನಮ್ಮ ಜೀವನದಲ್ಲಿ ಒಂದಷ್ಟು ಸಾಧನೆ ಮಾಡಬೇಕು ಅನ್ನೋಂಥ ಆಸೆ ಇದೆ ಅಂತ ಹೇಳ್ತೇವೆ. ಸಣ್ಣ ಉದಾಹರಣೆಯಲ್ಲಿ ಹೋಗೋಣ, ಪ್ರತಿನಿತ್ಯದ ಉದಾಹರಣೆ. ನಾಳೆ ಬೆಳಗಾದ ಜಿಮ್ಗೆ ಹೋಗ್ತೇನೆ, ನಾಳೆ ಬೆಳಗ್ಗೆಯಿಂದ ಯೋಗ ಸ್ಟಾರ್ಟ್ ಮಾಡ್ತೇನೆ ಹೇಳ್ತೀವ, ಆದರೆ ಅದಾಗೋದಿಲ್ಲ. ಕಾರಣ ಏನು ಅಂದರೆ ಇಲ್ಲಿ ಮನಸ್ಸಿನ ಪರಿವರ್ತನೆಯ ಕೊರತೆ. ಮನುಷ್ಯನಿಗೆ ಆಸಕ್ತಿ ಇದೆ, ಆದರೆ ಭಾವನೆಗಳನ್ನು ಕಂಟ್ರೋಲಲ್ಲಿ ಇಡೋಕ್ಕಾಗೋದಿಲ್ಲ. ಮನುಷ್ಯ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಅಥವಾ ವೇದದಲ್ಲಿ ಹೇಳ್ತಾರೆ, ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಶ್ರೀ ಸೂಕ್ತಂ ಜಪೇತ್ ಸದಾ. ಅರಿಷಡ್ವರ್ಗವನ್ನು ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ ಇದು ಯಾವುದು ಮನುಷ್ಯ ತಾನು ಸ್ವ ಇಚ್ಛೆಯಿಂದ ಮಾಡುವಂಥದ್ದಲ್ಲ. ಆದರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೇ ಇದ್ದಾಗ ಇವೆಲ್ಲ ಆ ಕ್ಷಣಕ್ಕಾಗೋಗುತ್ತೆ. ಕೋಪ ಮಾಡ್ಕೋಬೇಕು ಅಂತ ಕೋಪ ಮಾಡ್ಕೊಂಡಿದ್ದಲ್ಲ, ನಂಗೆ ಯಾರೋ ಕೋಪ ಬರ್ಸಿದ್ರು ಕೋಪ ಮಾಡಿಕೊಂಡೆ. ಕೊಲೆ ಮಾಡಬೇಕು ಅಂತ ಮಾಡಿದ್ದಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಮನಸ್ಸಿನಲ್ಲಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಪ್ರಮೇಯ ಇದೆಯಲ್ಲ, ಅದಕ್ಕೆ ಮೂಲ ಕಾರಣವೇ ಚಂದ್ರ. ಜ್ಯೋತಿಷ್ಯಾತ್ಮಕವಾಗಿ ತೆಗೆದುಕೊಂಡ್ರೂ ದೈನಂದಿನ ಜೀವನದಲ್ಲೂ ಕೂಡ ಚಂದ್ರನ ಬೆಳಕಿನ ಆಧಾರದ ಮೇಲೆ ಪ್ರತಿನಿತ್ಯ ನಮ್ಮ ಕಾಣದೇ ಇರ್ಬೋದು. ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ವೇರಿಯೇಷನ್ ಇರ್ಬೋದು. ಆದರೆ ಚಂದ್ರನ ಬೆಳಕಿನ ಆಧಾರದ ಮೇಲೆ ಮನುಷ್ಯನ ಮನಸ್ಥಿತಿಯ ಪ್ರತಿಯೊಂದು ಕಾರಣಗಳು ಕೂಡ ಇರುತ್ತೆ. ಹಾಗಾಗಿ ಮನುಷ್ಯ ಎಷ್ಟು ಮೆಡಿಟೇಷನ್ ಇರ್ತಾನೋ, ನೀವು ಹೇಳಿದ್ರಲ್ಲ, ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಸೊ ಹಾಗಾಗಿ ಆ ಕರ್ಮಯೋಗ ಬೇಕು ಅಂತಂದರೆ ಇವೆಲ್ಲ ಮೆಡಿಟೇಷನ್ಗಳಿದ್ದರೆ ಚಂದ್ರ ಉಚ್ಚ ನೀಚ ಇದ್ದರೂ ಕೂಡ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಶರತ್ ದೀಕ್ಷಿತರು ಕಡುಮಲೇಶ್ವರ ಅರ್ಚಕರು ನಮ್ಮೊಂದಿಗಿದ್ದಾರೆ. ಶರತ್ ದೀಕ್ಷಿತರೇ, ಈಗ ಗ್ರಹಣ ಮುಕ್ತಾಯದ ನಂತರ, ಮೋಕ್ಷಕಾಲದ ನಂತರ ಮನೆಯಲ್ಲಿ ಇದ್ದಾರೆ, ಏನು ಮಾಡಬೇಕು ಮುಂದೆ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಆಗಿರುತ್ತೆ. ಒಬ್ಬ ಸಾಮಾನ್ಯನಾಗಿ ಗ್ರಹಣ ಕಾಲದ ನಂತರ, ಮೋಕ್ಷಕಾಲದ ನಂತರ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ? ಮೋಕ್ಷ ಕಾಲದ ನಂತರ ಒಂದು ಮನೆಯೆಲ್ಲ ಶುಚಿತ್ವ ಮಾಡಿ, ಒಂದು ತಲೆಗೆ ಸ್ನಾನ ಮಾಡಿ, ಒಂದು ಸ್ನಾನ ಮಾಡಿ, ನಂತರ ಮನೆಯೆಲ್ಲ ಶುಚಿತ್ವ ಮಾಡಿ, ಒಂದು ದೀಪಗಳು ಅಂಟಿಸಿ ದೇವಸ್ಥಾನಕ್ಕೆ ಬಂದು ಒಂದು ಅರ್ಚನೆ ಮಾಡಿಸ್ಕೊಂಡು ಒಂದು ತೀರ್ಥ ಪ್ರಸಾದ ತೊಗೊಂಡು ಹೋಗೋದು. ಧನ್ಯವಾದ ಶರತ್ ದೀಕ್ಷಿತರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ಧತೆಗಳಾಗಬೇಕು ಅನಿಸುತ್ತೆ, ಶುಚಿ ಕಾರ್ಯದ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಕಶ್ಯಪರನ್ನ ಮಾತಾಡಿಸಿ ಮುಂದುವರಿತೀನಿ ಶಾಸ್ತ್ರಿಗಳೇ. ನಾವು ದಾನದ ಬಗ್ಗೆ ಮಾತನಾಡ್ತಾ ಇದ್ವಿ ಬ್ರೇಕ್ಗೆ ಮುಂಚೆ. ಕಶ್ಯಪರೇ, ದಾನ ನೀಡಬೇಕು ಅಂದಾಗ ಯಾವ ಧಾನ್ಯಗಳನ್ನು ಯಾವ ಯಾವ ರಾಶಿಯವರು ನೀಡಬೇಕಾಗುತ್ತೆ ಕ್ಷಿಪ್ರವಾಗಿ ಹೇಳೋದಾದರೆ? ಚಂದ್ರಗ್ರಹಣ ಆದ್ದರಿಂದ ಅಕ್ಕಿ ಮತ್ತು ಕೇತುವಿನ ಸಂಬಂಧದಲ್ಲಿ ಹುರುಳಿ, ಈ ರೀತಿಯ ನವಗ್ರಹಕ್ಕೆ ಏನು ಹೇಳಿದ್ದಾರೆ ಅದನ್ನು ದೇವಸ್ಥಾನಕ್ಕೆ ಪೂಜೆಗೆ ತಗೊಂಡು ಪೂಜೆಗೆ ಕೊಟ್ಟು ನಮಸ್ಕಾರ ಮಾಡೋದೇ 90%ಗಿಂತ ಜಾಸ್ತಿ ಜನ ಮಾಡ್ತಕ್ಕಂಥದ್ದು. ಈ ಚಂದ್ರರಾಗಲಿ ಸೂರ್ಯನಾಗಲಿ ಗ್ರಹರಾಗಲಿ ಇವರೆಲ್ಲರೂ ಕೂಡ ವನಸ್ಪತಿ, ಔಷಧ ಮತ್ತು ಸಸ್ಯಗಳಿಗೆ ಇವರೆಲ್ಲರೂ ಕಾರಕರು. ಹಾಗಾಗಿ ನವಗ್ರಹರಿಗೂ ಒಂದು ಧಾನ್ಯ ಹೇಳಿದ್ದಾರೆ.
ಇಲ್ಲಿ ಅಕ್ಕಿ ಕೊಟ್ಟರೆ ಅಲ್ಲಿ ಚಂದ್ರನಿಗೆ ಸಲ್ಲುತ್ತಾ ಅಂತನ್ನೋ ವಿಷಯ ಅಲ್ಲ ಇದು. ನಾವು ಇಲ್ಲಿ ಪಿಂಡ ಇಟ್ಟರೆ ನಮ್ಮ ಸತ್ತು ಹೋಗಿರ್ತಕ್ಕಂಥ ಜೀವರು ಬಂದು ಅದನ್ನು ತಿನ್ನೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತಹ ದೇವತಾ ಗಡಣ ಇದೆ. ಆ ದೇವತಾ ಗಡಣಗಳು ವಸುರುದ್ರ ಆದಿತ್ಯರ ರೂಪದಲ್ಲಿ ಚರಾಚರ ಜಗತ್ತನ್ನು ವ್ಯಾಪಿಸ್ಕೊಂಡಿರ್ತಾರೆ. ಆಯಿತಾ? ಆ ಸಂದರ್ಭದಲ್ಲಿ ಕ್ರಿಯಮಾಣ ಕರಿಷ್ಯಮಾಣಸ್ಯ ಅಂತ ನಾವೇನು ಸಂಕಲ್ಪ ಮಾಡ್ತೀವೋ ಆ ಸಂಕಲ್ಪದಲ್ಲಿ ಆ ದೇವತೆಗಳು ಸನ್ನಿಹಿತರಾಗ್ತಾರೆ. ನಾವು ಕೊಟ್ಟದ್ದನ್ನು ಆಯಾ ದೇವತೆಗಳ ಅಂಶದಲ್ಲಿ ಹೋಗಿ ಸೇರ್ತದೆ. ಇದು ಶಾಸ್ತ್ರಗಳ ಅಥವಾ ಮಂತ್ರಗಳ ಒಂದು ಅಭಿಪ್ರಾಯ. ಅಂದರೆ ಅದರ ಒಂದು ವಿಜ್ಞಾನಕ್ಕೂ ಸೂಕ್ಷ್ಮವಾಗಿರ್ತಕ್ಕಂಥದ್ದಿದು. ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ದಾನ ಕೇಳಿದ್ರಲ್ಲ, ಈ ಚಂದ್ರನಿಗೆ ದಾನ, ಕೇತುವಿಗೆ ದಾನ ಇತ್ಯಾದಿ ಅಂತನ್ನೋದನ್ನು ಕೂಡ ಲೇವಡಿ ಮಾಡ್ತಕ್ಕಂತಹ ಜನರಿದ್ದಾರೆ. ನಾನು ಆಗಲೇ ಹೇಳಿದ್ದೀನಿ, ನಂಬುವವರಿಗೆ, ನಂಬದೇ ಇರುವವರಿಗೆ, ನಂಬಿಯೂ ನಂಬದಿರದ ಇಬ್ಬಂದಿಗಳಿಗೆ ಎಲ್ಲರಿಗೂ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಯಾವಾಗಲೂ. ಹಾಗಾಗಿ ಕೋಪ ಮಾಡ್ಕೊಳ್ಳೋರು ಕೂಡ ಕೇಳಿಸ್ಕೊಳ್ಳಿ, ಸಂತೋಷ ಪಡೋರು ಕೂಡ ಕೇಳಿಸ್ಕೊಳ್ಳಿ. ಸರಿಯಾಗಿರ್ತಕ್ಕಂಥದ್ದನ್ನು ಹೇಳಿದ್ದನ್ನು ಸ್ವೀಕಾರ ಮಾಡೋ ಮನೋಭಾವ ಬೇಕು, ಅಷ್ಟೇ ನಾನು ಹೇಳೋದು. ಹಾಗಾಗಿ ಚಂದ್ರನ ವಿಷಯದಲ್ಲಿ ಬಿಳಿಯ ವಸ್ತ್ರವನ್ನು ಮತ್ತು ಅಕ್ಕಿಯನ್ನು ದಾನವನ್ನು ಹೇಳಿದ್ದೆ. ಈ ರೀತಿಯ ದಾನಗಳನ್ನು ಆಯಾ ಗ್ರಹರ ಪ್ರೀತ್ಯರ್ಥವಾಗಿ ಕೊಡ್ತಕ್ಕಂಥದ್ದು ಆಯಾ ದೇವತೆಗಳಿಗೆ ಅದು ಪ್ರೀತಿಯಾಗ್ತದೆ. ಮತ್ತು ಅದರಿಂದ ನಮಗೆ ಆ ಗ್ರಹಣ ದೋಷಾದಿಗಳು ನಮ್ಮ ರಾಶಿಗೆ ಇದ್ದರೆ, ನಮಗೆ ಯಾವುದಾದ್ರೂ ಆ ಚಂದ್ರನ ದಶೆ ನಡೀತಾ ಇದ್ದರೆ ಅಥವಾ ನಮ್ಮ ಜಾತಕದಲ್ಲಿ ಚಂದ್ರನ ಬಲ ಇಲ್ಲದೇ ಇದ್ದರೆ, ಸ್ವಲ್ಪ ದೋಷಗಳಿದ್ದರೆ, ಇಂಥ ಸಂದರ್ಭದಲ್ಲಿ ಮಾಡ್ತಕ್ಕಂತಹ ಜಪ, ನಾನು ಆಗಲೇ ಹೇಳ್ದಂಗೆ ಸ್ನಾನ, ಜಪ, ನಮಸ್ಕಾರ ಇತ್ಯಾದಿ ಎಲ್ಲ ಫಲಿಸೋದು ಕೊಡ್ತಕ್ಕಂತಹ ದಾನದಿಂದ. ದಾನ ಅಂದರೆ ಈ ಸಂಕಲ್ಪಕ್ಕೆ ನಾವು ದಿನ ಜಪ ತಪ ಮಾಡಿಬಿಡೋಕೆ ದಾನ ಮಾಡುವಂತಲ್ಲ. ಪರ್ವಕಾಲದಲ್ಲಿ ಅದಕ್ಕೆ ಹೇಳಿರ್ತಕ್ಕಂತಹ ದಾನವನ್ನು ಸಂಕಲ್ಪ ಪೂರ್ವಕವಾಗಿ ಪುರೋಹಿತರಿಂದ ಅಥವಾ ಪುರೋಹಿತರಿಗೆ ಅದನ್ನು ಗೋವುಗಳಿಗೆ ಅದನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಅದರಿಂದ ಸತ್ಫಲ. ವಾಪಸ್ ಬರ್ತೀನಿ, ಇನ್ನಷ್ಟು ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.